ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬಂದು ಇವತ್ತು ನಾನು ಅಕ್ಕಿ ಹಿಟ್ಟು ತೊಗೊಂಡು ಕ್ರಿಪ್ಸಿಯಾಗಿ ನಾನು ಕುರ್ಕುರೆ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿದ್ರೆ ಎಷ್ಟು ಖುಷಿ ಅನಿಸುತ್ತೆ. ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ. ಇದು ಯಾವ ರೀತಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಇವಾಗ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಕ್ರಿಪ್ಸಿಯಾಗಿ ಬಂದಿದೆ. ಕೈಯಲ್ಲಿ ಮುರಿದ್ರೆ ಹೆಂಗೆ ಪುಡಿ ಪುಡಿ ಆಗುತ್ತೆ. ಇದಕ್ಕೆ ನಾವು ಈಗ ಅಕ್ಕಿ ಹಿಟ್ಟಿಂದ ಕುರ್ಕುರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ ಇಲ್ಲಿ, ಇವಾಗ ನಾನು ಒಂದು ಬೌಲಷ್ಟು ನಾನು ಅಕ್ಕಿ ಹಿಟ್ಟನ್ನು ಒಂದ್ರೆ ಆಡಿಟ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಅದನ್ನು ತೋರಿಸಿದ್ನಲ್ಲ, ಅದು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಅಕ್ಕಿ ಹಿಟ್ಟನ್ನ. ಇವಾಗ ನೋಡಿ, ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಲ್ಲ, ಅದೇ ಅಕ್ಕಿ ಹಿಟ್ಟನ್ನು ನಾನು ಬೌಲ್ಗೆ 1 ಕಪ್ ಅಕ್ಕಿ ಹಿಟ್ಟಿಗೆ ನಾನು 3/4 ಕಪ್ಪಷ್ಟು ನಾನು ನೀರು ಹಾಕ್ಕೊಳ್ತೀನಿ. ಇದಕ್ಕೆ ಮತ್ತೆ ಜಾಸ್ತಿ 1 ಕಪ್ ಹಾಕಕ್ಕೆ ಹೋಗ್ಬೇಡಿ, 3/4 ಕಪ್ ಅಷ್ಟೇ ಹಾಕ್ಕೊಳ್ಳಿ. ಇವಾಗ ನಾನು ಒಂದು ಪಾತ್ರೆನ ಕಾಯಕ್ಕೆ ಇಟ್ಕೊಂಡಿದ್ದೆ, ಅದು ಬಿಸಿ ಆಗಿದೆ. ಇವಾಗ ನಾನು 3/4 ಕಪ್ ನಾನು ನೀರು ತೋರಿಸಿದ್ನಲ್ಲ, ಅದನ್ನ ನೀರು ಹಾಕ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಅದು ನೀರು ಹಾಕ್ಕೊಂಡ್ಮೇಲೆ ನಾನು ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, 2 ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ನಮಗೆ ಖಾರ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು. ನೆಕ್ಸ್ಟ್ ನೋಡಿ, ನಾನು ಅದಕ್ಕೆ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಇವಾಗಿದ್ರೆ ನೆಕ್ಸ್ಟ್ ನೋಡಿ, ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಅದೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಆಮೇಲೆ ನೋಡಿ, ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಈ ರೀತಿಯಾಗಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿಕೊಂಡು ಅದನ್ನ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ. ಸ್ವಲ್ಪ ಆದರೆ ಸಾಕಿದ್ದಕ್ಕೆ, ಬೇಕಂದರೆ ಇದಕ್ಕೆ ತುಪ್ಪನೂ ಹಾಕ್ಕೊಳ್ಬೋದು. ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ನೋಡಿ, ನಾನು 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅದು ಕುದಿಯಕ್ಕೆ ಬಿಟ್ಬಿಟ್ರೆ ಆಯ್ತು. ಇವಾಗ ನೋಡಿ, ಇನ್ನೇನು ಜಸ್ಟು ಕುದಿ ಬರುತ್ತೆ ಇವಾಗ. ಈಗ ನೋಡಿ, ಕುದಿ ಬಂದಿದೆ. ಇವಾಗ ನಾನು ಅದಕ್ಕೆ ಅಕ್ಕಿ ಹಿಟ್ಟನ್ನ ತೋರಿಸಿದ್ನಲ್ಲ, ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತೀನಿ. ಇವಾಗ ನಾವು ನೀರು ಕುದಿ ಬಂದಮೇಲೆ ಗ್ಯಾಸ್ನ ನಾವು ಕಡಿಮೆ ಉರಿನೇ ಇಡಬೇಕು. ಯಾಕಂದರೆ ಅದು ಜಾಸ್ತಿ ನಾವು ಉರಿ ಇಟ್ಟರೆ ಸೀದೋಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ನಾನು ಕಡಿಮೆ ಉರಿ ಇಟ್ಕೊಂಡೆ. ನಾನು ಇವಾಗ ಇದನ್ನೆಲ್ಲ ತಿರುಗಿಸ್ಕೊಳ್ತಾ ಇದ್ದೀನಿ. ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು. ನೋಡಿದ್ರಲ್ಲ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದು ತಣ್ಣಗಾಗೋಕ್ಕೆ ಬಿಟ್ಕೊಂಡಿದ್ದೆ ನೋಡಿ. ಸ್ವಲ್ಪ ಇನ್ನೂ ಬಿಸಿ ಇದೆ. ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ, ಈ ರೀತಿಯಾಗಿ ನಮಗೆ ಬಂದರೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ನಾನು ಸ್ವಲ್ಪ ಕೈನ ಸ್ವಲ್ಪ ಹಸಿ ಮಾಡಿಕೊಂಡು ಹಿಟ್ಟನ್ನ ಚೆನ್ನಾಗಿ ನಾದ್ಕೋತೀನಿ, ಅಂದರೆ ಚೆನ್ನಾಗಿ ನಾನು ಕಲಿಸ್ಕೊಳ್ತೀನಿ. ಇವಾಗ ನಾವು ರೊಟ್ಟಿ ಮಾಡೋಕ್ಕೆ ಹಿಟ್ಟು ನಾದ್ಕೋತೀವಲ್ಲ, ಕಲಿಸ್ಕೊಳ್ತೀವಲ್ಲ, ಅದೇ ರೀತಿಯಾಗಿ ನಾನು ಇವಾಗ ಚೆನ್ನಾಗೀಗ ಕಲಿಸ್ಕೊಂಡ್ಬಿಡ್ತೀನಿ. ನೀರು ಹಚ್ಕೊಂಡು ಕೈ ಸುಡ್ತಾ ಇದೆ. ಇನ್ನೂ ಸ್ವಲ್ಪ ನಾನು ತಣ್ಣಗಾಗಕ್ಕೆ ಬಿಡಬೇಕಿತ್ತು. ಈಗ ಕಲಸಿಟ್ಕೊತೀನಿ ನೋಡಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಕಲಸಿಟ್ಕೊಂಡಿದ್ದೀನಿ. ಇವಾಗ ನಾನು ಅದರಲ್ಲಿ 2 ಭಾಗ ಮಾಡ್ಕೊಳ್ತೀನಿ. ಇದನ್ನು ತೋರಿಸಿದ್ದೀನಲ್ಲ, ಇದನ್ನಷ್ಟೇ ನಾನು ಇವಾಗ ಫಸ್ಟ್ ಮಾಡ್ಕೊಳ್ತೀನಿ. ಉಂಡೆ ಕಟ್ಕೊಂಡಿದ್ದೀನಿ ನೋಡಿ. ಇದಿಷ್ಟು ಮಾಡ್ಕೊಂಬಿಡೋಣ. ಇದನ್ನು ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಡೋಣ ಬನ್ನಿ. ನೋಡಿ, ಇವಾಗ ನಾನು ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದನ್ನು ದೊಡ್ಡದಾಗಿ ನಾನು ಲಟ್ಟಿಸ್ಕೊಳ್ತಾ ಬರ್ತೀನಿ. ಇದು ಸ್ವಲ್ಪ ಬಿರುಕು ಬಿಡುತ್ತೆ, ಯಾಕಂದರೆ ಇದು ಅಕ್ಕಿ ಹಿಟ್ಟಲ್ಲ, ಅದಕ್ಕೋಸ್ಕರ ಬಿರುಕು ಬಿಡುತ್ತೆ. ಅದೇನು ತೊಂದರೆ ಇಲ್ಲ. ಇವಾಗ ನೋಡಿ, ನಿಮಗೆ ಯಾವ ಶೇಪ್ ಬೇಕು, ನಾನು ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ರೀತಿಯಾಗಿ ನೀವು ಕಟ್ ಮಾಡ್ಕೋಬೋದು, ಶೇಪ್ ಕೊಡ್ಬೋದು. ನೋಡಿ, ನಾನು ಈ ರೀತಿಯಾಗಿ ಈ ಥರ ನಾನು ಮೊದಲು ಸ್ಕ್ವೇರ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ನೋಡಿ. ನಿಮ್ಗೆ ಯಾವ ಥರ ಇಷ್ಟ ಬರುತ್ತೆ ಆ ರೀತಿಯಾಗಿ ನೀವು ಕಟ್ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ,
ಈ ರೀತಿಯಾಗಿ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ, ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳಷ್ಟೇ ಅಂತೇನಿಲ್ಲ, ಎಲ್ಲರೂ ತಿನ್ಬೋದು ಇದನ್ನು. ತುಂಬಾ ಒಳ್ಳೆಯದು, ಚೆನ್ನಾಗಿದೆ ಇದು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಫಸ್ಟಿಗೆ ಲೈನ್ ಕಟ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಬಾಕ್ಸ್ ಥರ ಬರುತ್ತೆ. ತುಂಬಾ ಈಸಿ ಇದು. ಕೇವಲ ಇದು 10 ನಿಮಿಷದೊಳಗೆ ಆಗೋಗುತ್ತೆ. ಈಗ ಸಂಜೆ ಟೈಮಲ್ಲಿ ಕಾಫಿ ಟೀ ಕುಡಿಬೇಕಾದ್ರೆ ಈ ರೀತಿಯಾಗೂ ನೀವು ಮಾಡ್ಕೊಳ್ಬೋದು. ಬೇಗನೆ ಆಗೋಗುತ್ತೆ. 5 ನಿಮಿಷದಲ್ಲೆಲ್ಲ ನಾವು ರೆಡಿ ಮಾಡಿಕೊಂಡ್ರೆ 5 ನಿಮಿಷ ಅಂದರೆ ಮತ್ತೆ ಮಾಡ್ಕೊಳ್ಬೋದು. ಈ ಚಳಿಲಿ ಈ ಥರ ಏನಾರ ತಿಂತಾ ಇದ್ದರೆ ನಮಗೂ ಸ್ವಲ್ಪ ಖುಷಿ ಅನಿಸುತ್ತೆ, ಏನಾರ ತಿನ್ನೋದ್ರಿಂದ ಕಾಫಿ ಟೀ ಕುಡಿಬೇಕಾದ್ರೆ. ನೋಡ್ತಾ ಇದ್ದೀರಲ್ಲ, ಈಗ ಸ್ಕ್ವೇರ್ ಕಟ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಟ್ರಯಾಂಗಲ್ ಶೇಪು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬನ್ನಿ, ಇವಾಗ ನಾನು ಒಂದು ಬಾಣಲಿನ ಕಾಯಕ್ಕಿಟ್ಕೊಂಡಿದ್ದೆ. ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆಗಿದೆ ನೋಡಿ, ಒಂದೊಂದಾಗಿ ನಾನು ಇದನ್ನು ಹಾಕ್ಕೊಳ್ತಾ ಬರ್ತೀನಿ. ನೋಡ್ತಾ ಇದ್ದೀರಲ್ಲ, ಹೆಂಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಒಟ್ಟಿಗೆ 2-3 ತೊಗೊಂಡು ಹಾಕಿದ್ರೆ ಅದು ಸ್ವಲ್ಪ ಸರಿಯಾಗಿ ಅದಕ್ಕೆ ಉಬ್ಬಲಿಕ್ಕೆ ಜಾಗ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ತೆಗೆದಿಟ್ಕೊಳ್ಳೋಣ. ನೋಡಿ ಹೇಗೆ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಒಂದ್ಸಲಿ ತೋರಿಸ್ತಾ ಇದ್ದೀನಿ, ಈ ರೀತಿ ಆಗಿದೆ. ನಾನು ಇವಾಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ಇದೇ ರೀತಿಯಾಗಿ ನಾನು ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ನಲ್ಲ, ಶೇಪ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಸದಾ ಎಲ್ಲ ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಅದು ಉಬ್ಬಿ ಬರುತ್ತಿದೆ ಅಂತ, ನೋಡಿ ಹೇಗೆ ಕಾಣಿಸ್ತಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿಯಾಗೆಲ್ಲ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್ ಬಾಯ್.